ನಮಸ್ಕಾರ ವಿದ್ಯಾರ್ಥಿಗಳೇ, ಮೇಲ್ ಮತ್ತು ಫಿಮೇಲ್ ಥ್ರೆಡ್ ಕಾಂಪೊನೆಂಟ್ಗಳ ಫಿಟ್ಟಿಂಗ್ ಮೆಟ್ರಿಕ್ ವಿಧಾನದ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಇಂಟರ್ನಲ್ ಥ್ರೆಡ್ ಅನ್ನು ಕತ್ತರಿಸುವುದು, ಫೆರಸ್ ಮತ್ತು ನಾನ್ ಫೆರಸ್ ವಸ್ತುಗಳಿಗೆ ಎಕ್ಸ್ಟರ್ನಲ್ ಥ್ರೆಡ್ ನೊಂದಿಗೆ ಇಂಟರ್ನಲ್ ಥ್ರೆಡ್ ಅನ್ನು ಹೊಂದಿಸುವುದು. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: ಲೇತ್, coolants, thread cutting tools, thread gauge, taps and dies for ferrous metals, wrenches or spanners, thread lockers. Process: raw material ಗಾತ್ರವನ್ನು ಪರಿಶೀಲಿಸಿ. ಜಾಬ್ನ 20 mm ಔಟ್ ಚೆಕ್ ಅನ್ನು ಹೋಲ್ಡ್ ಮತ್ತು ಟ್ರೂ ಮಾಡಿ. ಒಂದು ತುದಿಯನ್ನು ಫೇಸ್ ಮಾಡಿ. ಡಯಾಮೀಟರ್ 30 mm ಅನ್ನು 15 mm ಉದ್ದಕ್ಕೆ ತಿರುಗಿಸಿ. ಚೇಂಫರ್ 1x45 ಡಿಗ್ರಿ. ಜಾಬ್ ಅನ್ನು ರಿವರ್ಸ್ ಮತ್ತು ಹೋಲ್ಡ್ ಮಾಡಿ. ಇನ್ನೊಂದು ತುದಿಯು ಒಟ್ಟು ಉದ್ದವನ್ನು 25 mm ನಿರ್ವಹಿಸಲು ಫೇಸ್ ಮಾಡಿ. ಸಮತೋಲನದ ಉದ್ದಕ್ಕೆ ಡಯಾಮೀಟರ್ ಅನ್ನು 30 mm ತಿರುಗಿಸಿ. ಒನ್ ಇಂಟು 45 ಡಿಗ್ರಿಗೆ ಚೇಂಫರ್. ಥ್ರೆಡ್ ನ ಕೋರ್ ಡಯಾಮೀಟರ್ 21 ಮಿಲಿಮೀಟರ್ಗೆ ರಂಧ್ರವನ್ನು ಡ್ರಿಲ್ ಮತ್ತು ಬೋರ್ ಮಾಡಿ. ಇಂಟರ್ನಲ್ ಮೆಟ್ರಿಕ್ 2.5 mm ಪಿಚ್ ಥ್ರೆಡ್ ಅನ್ನು ಕತ್ತರಿಸಿ. ಥ್ರೆಡ್ ಫಾರ್ಮೇಶನ್ ಅನ್ನು ಪರಿಶೀಲಿಸಿ. ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಥ್ರೆಡ್ ಕಾಂಪೊನೆಂಟ್ಗಳನ್ನು ಹೊಂದಿಸಿ. ಟಾಸ್ಕ್ 2 ಮತ್ತು ಟಾಸ್ಕ್ 3. ಈ ವಿಡಿಯೋದಲ್ಲಿ ನಾವು ಇಂಟರ್ನಲ್ ಥ್ರೆಡ್ ಅನ್ನು ಹೇಗೆ ಕತ್ತರಿಸುವುದು ಮತ್ತು ಫೆರಸ್ ಮತ್ತು ನಾನ್ ಫೆರಸ್ ವಸ್ತುಗಳಿಗೆ ಎಕ್ಸ್ಟರ್ನಲ್ ಥ್ರೆಡ್ ನೊಂದಿಗೆ ಇಂಟರ್ನಲ್ ಥ್ರೆಡ್ ಅನ್ನು ಹೊಂದಿಸುವುದು ಎಂಬುದರ ಕುರಿತು ಕಲಿತಿದ್ದೇವೆ. ನೀವು ಎಲ್ಲಾ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.